ಫೋಟೋಸ್ ಎಲ್ಲ ಚೆನ್ನಾಗಿ ಬಂದಿದೆಯಾ CBI ಇನ್ಸ್ಪೆಕ್ಟರ್ ರಾಜೇಶ್ ಅವರೇ? ನಿಮ್ ರಹಸ್ಯನೆಲ್ಲ ಬಯಲು ಮಾಡೋದಕ್ಕೆ ಫೋಟೋಸ್ ಫಸ್ಟ್ ಕ್ಲಾಸ್ ಆಗಿ ಬಂದಿದೆ. ಆ ನೆಗೆಟಿವ್ಸ್ಗೆ ಎಷ್ಟು ಬೆಲೆ ಆಗುತ್ತೆ? ನನ್ನನ್ನೇ ಕೊಂಡ್ಕೊಳಕ್ ನೋಡ್ತಿದ್ಯಾ? ರಾಂಗ್ ನಂಬರ್. ಮಿಸ್ಟರ್ ಬಂಗಾರರಾಜ್, ನೀವಿನ್ ನಮ್ ಡಿಪಾರ್ಟ್ಮೆಂಟ್ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ರಹಸ್ಯನ ಸುಲಭವಾಗಿ ತಿಳ್ಕೊಂಡು ಬಯಲು ಮಾಡೋಕೆ ನಮ್ಮನ್ನೇನು ಬೆರಳು ಚೀಪ ಮಕ್ಕಳು ಅಂತ ತಿಳ್ಕೊಂಡಿದ್ಯಾ? ನೋಡಲ್ಲಿ, ನಿನಗೋಸ್ಕರ ಏನ್ ತಂದಿದೀವಿ ಅಂತ. ಮಿಸ್ಟರ್ ಬಂಗಾರರಾಜ್, ನಿಮ್ಮ ಅಣ್ಣ ತಮ್ಮಂದಿರ ಕೈಗೆ ಕೈಕೋಳ ತೋಡಿಸಿ ಕೋರ್ಟ್ ನಲ್ಲಿ ಕಟಕಟೆ ಹತ್ತಿಸಿ ಕಂಬಿ ಹಿಡಿಸೋ ಹಾಗೆ ಮಾಡಲಿಲ್ಲ. ನಾನ್ ಇನ್ಸ್ಪೆಕ್ಟರ್ ರಾಜೇಶೇ ಅಲ್ಲ. ನನಗೂ ಯಾವ ಋಣಾನು ಬಂದ್ವೋ ಕೊಳ್ಳಿ ಇಡ್ತಾ ಇದ್ದೀನಿ. ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ. ಏನಮ್ಮ, ನಾನು ಎಷ್ಟೋ ದಿವಸದಿಂದ ನೋಡ್ತಾ ಇದ್ದೀನಿ. ಪ್ರತಿ ದಿವಸ ಈ ಟ್ರೈನ್ ಬರುವಾಗ ಬಂದು ಕಾಯ್ತಿರ್ತೀಯ. ಯಾರನ್ನೋ ಹುಡುಕ್ತಾ ಇದೀಯ, ಮತ್ತೆ ಹೊರಟೋಗ್ತೀಯ. ಯಾರನ್ನಮ್ಮ ಹುಡುಕೋದು? ನಮ್ ತಂದೆನ. ಇವತ್ತು ಬರ್ಲಿಲ್ವಾ? ಅವ್ರು ಯಾವತ್ತಾದ್ರೂ ಒಂದಿನ ಬಂದೇ ಬರ್ತಾರೆ ಅಂತ ನಂಗೆ ಚೆನ್ನಾಗ್ ಗೊತ್ತು. ನಮ್ ಪೊಲೀಸ್ ಸ್ಟೇಷನ್ ಲೈಟ್ಗೆ ಕಲ್ಲು ಹೊಡಿತಿದಾರಲ್ಲ, ಯಾರಪ್ಪ? ತುತ್ತೂರಿ, ಕಸ್ತೂರಿ. ಇವತ್ತು ನಮ್ಮ ಲಾಕಪ್ಪನಾಗಿ ಯಾರೂ ಸತ್ತಿಲ್ಲ. ಈ ಮಂದಿ ಯಾಕೆ ಕಲ್ಲು ಹೊಡಿತಾರ? ಯಾಕೆ ಹೊಡಿತಿದ್ದಾರೆ? ನೀನಾ? ನೀನಿಲ್ಲಿಗೆ ಬರ್ಬೇಡ ಅಂತ 8 ಸಾರಿ ಹೇಳಲಿಲ್ಲ ನಿನಗೆ? ಹುಡುಗಿ, 3 ಮೆಣಸಿನಕಾಯಿ ಗಾತ್ರ ಇಲ್ಲ ನೀನು. ಈ ಉಳ್ಳಾಗಡ್ಡಿ ಇರೋ ಪೊಲೀಸ್ ಸ್ಟೇಷನ್ಗೆ ಬಂದು ಕಲ್ಲು ಹೊಡೆದು ಬಲ್ಪ್ ಹೊಡೆಯೋಷ್ಟು ಧೈರ್ಯ ಬಂತೇನಿಲ್ಲ ನಿನಗೆ? ಎಲ್ಲಯ್ಯ? ಮಗುನೇನೋ ಹಿಡಿದು ಅನಾಥಾಶ್ರಮಕ್ಕೆ ಕೊಡ್ತೀವಿ. ಆ ಕೋತಿನೇನ್ ಮಾಡೋದು? ಬಹಳ ದಿನದಿಂದ ಮಕ್ಕಳಿಲ್ಲ ಅಂತಿದ್ಯಲ್ಲ, ತಗೊಂಡೋಗ್ ಸಾಕು. ನಿನ್ನ ಮಾರಿ ಅದ್ರ ಮಾರಿ ಒಂದೇ ತರ ಇದೆ. ಜನ ನಿನ್ನ ಮಗನೇ ಅಂತಕತಾರೆ. ನೋಡಿದ್ಯಾ? ಮನೆಗೂ ಸಿಕ್ಕಾಕೊಂಡ್ಬಿಟ್ಟಿಯಾ? ಅಯ್ಯೋ ಪಾಪ. ಹೆಸರು? ಬೆಟಗೇರಿ ಇಟ್ಟಿನಗಿರಿನಿ ಚಿಟಗೀರಪ್ಪ ಪಟಗೀರಪ್ಪ ಅವ್ರ ಮಗ ಕಟವಟ್ಟಿ ಉಳ್ಳಾಗಡ್ಡಿರಿ. ನಿನ್ನ ಹೆಸರೆಲ್ಲ ಕೇಳಿದ್ದು, ಮಗು ಹೆಸರು ಹೆತ್ತವ್ರಿಗೆ ಗೊತ್ತು, ನಮಗೇನು ಗೊತ್ತು? ಮಗು
ಹೆಸರೇನಮ್ಮ? ದೇವಿ. ಮಿಕ್ಕಿದ್ದೆಲ್ಲ ತಿಳ್ಕೊಳ್ಳಿ, ಆಮೇಲೆ ಬರ್ಕೊಳ್ಳಿ. ಯಜಮಾನ್ರೆ, ನಮ್ಮೂರ್ಗಿರೋದು ಒಂದೇ ಬಸ್ಸು. ಆ ಕೊನೆ ಬಸ್ಸು ತಪ್ಪು ಹೋಗ್ಬಿಟ್ರೆ ನಾವು ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಅಂತ ನಟರಾಜ ಸರ್ವಿಸಲ್ಲಿ ನಡ್ಕೊಂಡು ಹೋಗ್ಬೇಕಾಗತ್ತೆ. ಪಾಪ ನಾವು ಬರ್ತೀವಮ್ಮ. ನೀವೀಗ ಹೋಗಿ ಮತ್ತೆ ನಾನ್ ಬರ್ತೀನಿ. ಯಾಕೋ 6 ಇಡ್ಲಿ ತಗೊಂಬಂದ್ ಮಡ್ಗು. ನಾಷ್ಟ ಮಾಡಿ ನಾಟಕ ತಾಲೀಮ್ಗೆ ಹೋಗ್ಬೇಕು. ಅದ್ಯಾಕಲ್ಲ ಹಂಗಾಡಿ 7 ತಿಂಗಳು ಹುಡ್ತಾನೆ ಬೇತಕ ತಡ್ಕೊಂಡು 6 ತಕ ತಡ್ಕೊಳಕ್ ಹಾಕಿಲ್ವಾ? ಅದೇನ್ ನಮ್ ದಿಮಾಕ್ ಮಾಡಿಯೇ? ಓಹೋ, ನಾ ಏನೇನು ಮಾಡ್ಕೊಂಡ್ ಏನ್ರ ಹಳೆ ಬಾಕಿ ₹2.90 ಮಾಡಕ್ಬಿಟ್ಟು ಮಾತಾಡಲ್ಲ ಲೋಪರ್ ನನ್ ಮಗನ್ ತಂದು. ಏನಕ್ಕಮ್ಮ ಅವ್ನ ಹಾಗೆ ಬೈತಾ ಇದೀಯಾ? ಅವನಿಗೇನೋ ಕಷ್ಟ ಅಂತ ಕಾಣುತ್ತೆ. ಇದೊಂದ್ಸಾರಿ ಕೊಟ್ಬಿಡು, ಮಾತಿಗೆ ತಪ್ಪೆ ತಂದು ಕೊಡ್ತಾನೆ. ನೋಡಲ್ಲ, ಮೇಷ್ಟ್ರು ಹೇಳ್ತಾವ್ರೆ ಅಂತ ಕೊಡ್ತಾ ಇವ್ನಿ. ಏನು ಏಯ್, ನಾಟಕ ಮುಗಿತಿದ್ದಂಗೆ ತಂದು ಕೊಟ್ಟು ಬಿಡ್ಬೇಕು, ಗೊತ್ತಾಯ್ತಾ? ತಂದು ಕೊಡ್ಲಿಲ್ಲ ಮನೆ ತಕ್ಕ ಹುಡುಕ್ತ ಬಂದು ಪರ್ಕೆ ತಗಂದು ಮಕ್ಕವ ಪರ 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 ಅಂತ ಕ್ಯಾರ್ದು ಬಿಡ್ತೀನಿ. ಹಂಗೆಯ ಹುಷಾರಾಗಿರು. ತಗ ಆಹಾ, ಇಡ್ಲಿ ಏನ್ ಮೃದುವಾಗಿದೆ ಗೊತ್ತೇನಮ್ಮ? ತುಂಬಾ ಚೆನ್ನಾಗಿದೆ, ಒಳ್ಳೆ ಮಲ್ಲಿಗೆ ಹೂ ಇದ್ದಾಗಿದೆ ಅಕ್ಕಮ್ಮ. ಅಡಿಗೆ ಅಕ್ಕಮ್ಮನ ಇಡ್ಲಿ ಅಂದ್ರೆ ಫೇಮಸ್ ಅಲ್ವಾ ಮೇಷ್ಟ್ರೆ? ನೀನ್ ನೋಡಿದ್ರಲ್ಲಿ ಇಡ್ಲಿ ಬೇಯಿಸ್ಕೊಂಡು ಕಷ್ಟ ಪಟ್ಕೊಂಡು ಜೀವನ ಮಾಡ್ತಾ ಇದ್ದೆ. ಆ ನಿನ್ ಗಂಡ ಆ ಬಂಗಾರ ರಾಜು ಹಾಕು ಎಂಜಲ್ ಕಾಸ್ನಲ್ಲಿ ಹೆಂಡ ಕುಡ್ಕೊಂಡು ಮಾನ ಮರ್ಯಾದೆ ಬಿಟ್ಟು ಜೀತದ ಹಾಳಾಗಿ ದುಡಿತಾ ಆ ಮ್ಯಾಣದ ಮಲ್ಲಿ ಜೊತೆ ಜೀವನ ಮಾಡ್ತಾ ಇದ್ದಾನೆ. ಏನ್ ಮಾಡುದು ಮೇಷ್ಟ್ರೆ, ಎಲ್ಲ ಅವ್ರವ್ರ ಹಣೆ ಬರ. ಸರಿ, ಗೌರಿ ಯಾವಾಗ ಬರ್ತಾಳೆ? ಸದ್ಯಕ್ಕೆ ನಮ್ ಗೌರಿನ ನಮ್ ಊರಾಗಿರೋ ನಮ್ಮ ಅಕ್ಕನ ಮನೆಯಾಗ ಬಿಟ್ಟಿದೀನಿ ಮೇಷ್ಟ್ರೆ. ಈ ಊರಾಗ ಅವಲ್ಲ ಶನಿಗೇಡ್ ಮುದೇವ್ಗಳು, ಆ ಬಂಗಾರ ರಾಜು ಅವ್ರ ತಂದ್ರ ಕಾಟ ತಪ್ಸೋಕೆ. ನಾನ್ ದಾರಿಗೆ ಅಡ್ಡ ಹಾಕಿದ್ರೆ ಈ ಊರಿನ ಹುಡುಗಿಯರೆಲ್ಲ ಯಾವಾಗ ಬರ್ಲಿ ಅಂತ ಕೇಳ್ತಾರೆ, ಗೊತ್ತೇನೆ? ಮನ್ಮಥ, ಓಯ್, ನನ್ ದಾರಿ ಗಡ್ಡ ಬಂದ್ರೆ ಹಲ್ಲುಗಳು ಯಾವಾಗ ಬುದುರ್ಲಿ ಅಂತ ಕೇಳುತ್ತವೆ, ಗೊತ್ತಾ? ಅಂದ್ರೆ ನೀನೊಂದು ಹೆಣ್ಣು ಹುಲಿ. ನನಗೂ ಈ ಹಳ್ಳಿ ಇಲಿಗಳ ಜೊತೆ ಸರ್ಸ ಆಡಿ ಸರ್ಸಾನೇ ಮರ್ತು ಹೋಗಿದೆ. ಈ ಹೆಣ್ಣು ಹುಲಿ ಜೊತೆ ಸರ್ಸ ಆಡಿದ್ರೆ ಮಜದ ಮತ್ತು ಬರುತ್ತೆ, ಪ್ರೀತಿ ಮುತ್ತು ಸಿಗುತ್ತೆ ಅಲ್ಲ? ಸಿಕ್ಕತ್ತೆ ಸಿಕ್ಕತ್ತೆ. ನಿನ್ನಂಥ ಪೋಲಿಗಳಿಗೆ 4 ಲಾತ ಕೊಟ್ರೆ ನನಗೂ ಚೆನ್ನಾಗಿರುತ್ತೆ. ನೀನ್ ಏನೇ ಅರ್ಚಾಡಿದ್ರು ರಿಸಲ್ಟ್ ಒಂದೇ. ನಾನ್ ಆಸೆ ಪಟ್ಟ ವಸ್ತುನ ಪಡಿದೆ ಬಿಡೋನಲ್ಲ. ಹೊಸ ಚಪ್ಲಿ ಅನ್ಯಾಯವಾಗಿ ನಿನ್ನಂಥ ಕೊಳಚೆ ಹುಳು ಮೇಲೆ ಉಪಯೋಗಿಸ್ಬೇಕಲ್ಲ ಅನ್ನಿಸ್ತಿದೆ. ಏನೇ ನೀನ್ ನನಗ್ ಚಪ್ಲಿ ತೋರ್ಸೋ ಅಷ್ಟು ಪೊಗರು ಬಂತೇನೆ ನಿನ್ಗೆ? ಬಿಡ ಬಿಡ, ಕೈ ಬಿಡ. ಏನೇ ಗೌರಿ ಅಂತ ಕೆಲಸ ಮಾಡ್ಬಿಟ್ಟೆ, ಬೊತ್ತಿನಿ ಅಂತ ಒಂದು ಮಾತು ಹೇಳ್ಬಾರ್ದೇನೆ. ದೊಡ್ಡಪ್ಪ ದೊಡ್ಡಮ್ಮ ಕಾಶಿಗೆ ಹೋಗೋಣ ಬಾ ಅಂತ ಹೇಳಿದ್ರು. ಬೇಡ, ನಮ್ಮಮ್ಮನ ಹತ್ರನೇ ಹೋಗ್ತೀನಿ ಅಂತ ಬಂದೆ. ಅಯ್ಯೋ ಶಿವನೇ, ವಯಸ್ಸಿಗೆ ಬಂದಿರೋ ಮಗ ಈ ಊರಿನ ಪಾಸುಳ ಮಕ್ಕಳು ನೋಡೋದ್ ಬೇಡ ಅಂತ ನಾನೇ ನಮ್ಮೂರು ಕರ್ಕ ಹೋಗ್ಬಿಟ್ಬಿಟ್ಟು ಬಂದ್ರೆ 7 ಬಂದ್ಬಿಟ್ಟಿದ್ಯಲ್ಲೇ. ಆ ಪಾಪ ಮೂಡ ಮಕ್ಕಳು ನೋಡ್ಬಿಟ್ರೆ ನಾನು ಏನೇ ಮಾಡ್ಲಿ? ಈಗಾಗ್ಲೇ ಒಬ್ಬ ನೋಡ್ದಮ್ಮ, ಕೈ ಹಿಡಿದು ಎಳಿಯಕ್ ಬಂದ. ಅವನ ಮೈ ಮೂಳನೆಲ್ಲ ಎಡಿಸಿ ಕಳಿಸ್ತೆ, ಗೊತ್ತಾ? ಅಯ್ಯೋಯ್ಯೋ, ಆ ಬಂಗಾರ ರಾಜು ಮೊದ್ಲೇ ದುಷ್ಟ ಅಮ್ಮ. ಅವನ್ನ ಎದುರು ಹಾಕೊಂಡ್ರೆ ಏನೇನ್ ಮಾಡ್ತಾನೋ. ಮಲ್ಲಿ, ಈ ನಿನ್ನ ಮೃದುವಾದ ಕೈಯಿಂದ ನನ್ನ ಮೈನ ತಿಕ್ತಾ ಇದ್ರೆ ನನ್ನ ಮೈ ಮಲ್ಲಿಗೆ ಹೂ ಆಗ್ತಾ ಇದೆ ಕಡೆ. ಈ ಸುಖ ಪಡೆಯೋಕೆ ನನ್ನ ಮಗ ನಿನ್ನ ಗಂಡ ಗುಂಡನ್ಗಿಲ್ವಲ್ಲೇ. 1 ಬಾಟ್ಲ ಸಾರಾಯಿ ಕೊಟ್ಟುಬಿಟ್ರೆ ಸಾಕು, ಬೆಳಗಿನಿಂದ ಸಾಯಂಕಾಲದವರೆಗೂ ಕುಡ್ಕೊಂಡೇ ಬಿದ್ದಿರ್ತಾನೆ. ಅವನೆಂತ ಗಂಡ ಬಿಡಿ ಸಾವ್ಕಾರ್ರೆ, ಅವನೇನ್ ತಾಳಿ ಕಟ್ಟಿದ ಗಂಡನ? ಅವ್ನು ನಿಜವಾಗ್ಲೂ ತಾಳಿ ಕಟ್ಟಿದವಳು ಇಡ್ಲಿ ಮಾರ್ಕೊಂಡ್ ಬಿದ್ದಿದ್ದಾಳೆ ಮೂದೇವಿ. ಏನೋ ಹೆಂಗ್ಸು ಅಂದ್ರೆ ಕಾವಲ್ಗೊಬ್ಬ ಆಳ್ಬೇಕು ನೋಡಿ, ಅದಕ್ಕೆ ಇದ್ದಾನೆ.
ಅವನಿಂದೇನಾರು ಸುಖನಾ ಹಿತನಾ? ಅಯ್ಯೋ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ ಚಿನ್ನ? ನಾನಿಲ್ವಾ ನಿನಗೆ ಸುಖ ಕೊಡೋಕೆ? ಯಜಮಾನ್ರೆ ಯಾವನವನು ಹೊತ್ತು ಗೊತ್ತಿಲ್ಲದೆ ಒಳಗೆ ಬರ್ತಾ ಇದೆಯಾ? ಶಿವ ಪೂಜೆಲಿ ಕರಡಿ ಬಿಟ್ಟ ಹಾಗೆ. ದೇವ್ರೋತ್ಸವ ಮನೆ ತ ಬಂದು ಕಾಯ್ತಾ ಐತೆ, ಅದನ್ನ ತಿಳಿಸೋಣ ಅಂತ ಬಂದೆ. ನನಗೂ ಕಿವಿ ಕೇಳಿಸ್ತದೆ. ಹೋಗಿ ನಿನ್ ಕೆಲಸ ನೋಡು. ಓ ಮಿಸ್ಟರ್ ಮೋಹನ್ ರಾಜು, ಅಗಸ ಕೊಳೆ ಬಟ್ಟೆ ಮೂಟೆ ಹೊತ್ಕೊಂಡ ಹಾಗೆ ನಿನ್ ತಮ್ಮ ನಾಗರಾಜನ ಗಂಟು ಕಟ್ಟಿ ಹೆಗಲ ಮೇಲೆ ಹೊತ್ಕೊಂಡು ಇಲ್ಲಿ ತಗೊಂಬಂದ್ ಕೆಡವುದ್ರಪ್ಪ. ನಾನು ಅದನ್ನ ಬಿಚ್ಚಿ ಯಾವ್ಯಾವ ಪಾರ್ಟು ಯಾವ್ಯಾವ್ದು ಅಂತ ಕಂಡಿಡಿದು ಒಂದಾಗಿ ಸೇರಿಸೋ ಅಷ್ಟೊತ್ತಿಗೆ ನನಗೆ ಸಾಕಾಗೋಯ್ತಪ್ಪ. ಆದ್ರೆ ಒಂದ್ ಸಣ್ಣ ತಪ್ಪಾಗೋಯ್ತು. ಏನಾಯ್ತು ಡಾಕ್ಟ್ರೆ? ಆಪರೇಷನ್ ಸಕ್ಸಸ್ಫುಲ್ ಆಗಿ ಆಗ್ಬಿಡ್ತು. ಆಮೇಲೆ ಟ್ರೈನಲ್ಲಿ ನೋಡ್ತೀನಿ ಒಂದು ಪಾರ್ಟ್ ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಇದನ್ನ ಎಲ್ಲಿ ಸೇರಿಸ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಇಷ್ಟಕ್ಕೂ ಬೇರೆಯವ್ರ ಸೊತ್ತು ನಮಗೆ ಯಾಕೆ ಅಂತ ಹೇಳ್ಬಿಟ್ಟು ಅವನ ಬಾಯಿನಲ್ಲೇ ಹಾಕಿ ಒಂದು ತಟ್ಟದೆ ನುಂಗುಬಿಟ್ಟ. ಆಮೇಲೆ ನನಗೆ ಸಂದೇಹ ಬಂತು, ಅದು ಅವನ ಬ್ರೈನ್ ಇರಬೇಕು ಅಂತ. ಏಯ್, ನನ್ನ ತಮ್ಮನ ಎಷ್ಟು ಜನ ಸೇರ್ಕೊಂಡು ಹೊಡೆದ್ರು? ಎಷ್ಟು ಜನ ಏನ್ ಬಂತು, ಸಿಂಗಲ್ ಹ್ಯಾಂಡ್ ಅಟ್ಯಾಕ್ ಹೊಡೆದ ಅಂತ ಹೇಳ್ದ ಅಲ್ವೇನಪ್ಪ? ಹೌದು. ಡಾಕ್ಟ್ರೆ, ಈ ಪಕ್ಕದ ಬೆಣ್ಣ ರಿಸರ್ವ್ ಮಾಡಿಡಿ. ಯಾರಿಗೆ? ನಿಮಗೋಸ್ಕರನಾ? ಇನ್ನು ಸ್ವಲ್ಪ ಹೊತ್ನಾಗೆ ಇನ್ನೊಬ್ಬ ಪೇಷಂಟ್ ಇದಕ್ಕಿಂತ ಸೀರಿಯಸ್ ಕಂಡೀಷನ್ ಆಗಿ ಬರ್ತಾನೆ. ಅವ್ನ್ ನಾನೇ ಕಳಿಸ್ತೀನಿ. ಏಯ್, ಏನು ಅವನ ಹೆಸರು? ನಮಸ್ಕಾರ, ನನ್ನ ಹೆಸರು ಸೂರಿ ಅಂತ. ನಾನು ಈ ಊರಿಗೆ ಹೊಸಬ್ನಾದ್ರು ನನ್ನ ಅಂಗಡಿಲಿರೋ ಹಣ್ಣುಗಳೆಲ್ಲ ಫಸ್ಟ್ ಕ್ಲಾಸ್ ಆಗಿರುತ್ತೆ. ತಗೊಂಡೊಂದ್ಸಲ ತಿನ್ನೋಡಿ. ಅದ್ ಸರಿ, ಈ ಊರಿಗೆ ಯಾಕಪ್ಪ ಬಂದೆ? ಬೇರೆ ಯಾವ ಊರು ಸಿಕ್ಲಿಲ್ಲ ನಿಂಗೆ? ಯಾಕೆ ಹಾಗಂತ ಇದ್ರ? ಈ ಊರಿನ ಮಾಜಿ ಜಮೀನ್ದಾರ್ ಬಂಗಾರ ರಾಜು, ಅವನ ತಮ್ಮಂದ್ರು, ಅವನ ಕೈ ಆಳುಗಳು ಎಲ್ರೂ ರೌಡಿಗಳು. ಈ ಊರಿನಲ್ಲಿ ಯಾರನ್ನೂ ಉದ್ಧಾರ ಆಗೋದಕ್ಕೆ ಬಿಡೋದಿಲ್ಲ. ತಾವೇನ್ ಮಾಡ್ತಾ ಇದ್ದೀರಾ? ನಾನು ಈ ಊರಿನ ಪ್ರೈಮರಿ ಸ್ಕೂಲ್ ಹೆಡ್ ಮಾಸ್ಟ್ರು ಶಿವರಾಮಯ್ಯ ಅಂತ. ಒಂದು ಕರ್ಬೂಜ ಹಣ್ಣು ಕೊಡು. ನಾ ಬರ್ತೀನಿ. ಬನ್ನಿ ಬನ್ನಿ, ಏನ್ ಬೇಕು ನಿಮ್ಗೆ? ನಿನ್ ತಲೆ. ಏನು ನನ್ ತಲೆನಾ? ನನ್ ತಲೆ ಇಷ್ಟೊಂದೆಲ್ಲ ಬಳತ ಇವರಲ್ಲಿ? ಏಯ್, ನೀನ್ ತಾನೇ ನಮ್ ಚಿಕ್ಕ ಯಜಮಾನ್ರಿಗೆ ಹೊಡೆದ ಆಸ್ಪತ್ರೆಗೆ ಸೇರಿಸಿದ್ದು. ಅಣ್ಣ, ಕೋಪ ಮಾಡ್ಕೋಬೇಡಿ. ವಿವರವಾಗಿ ಹೇಳ್ದಾದ್ರೆ ನನಗೆ ಹೆಂಗ್ ಅರ್ಥ ಆಗುತ್ತೆ? ನೀವ್ ಯಾರು? ನಿಮ್ ಚಿಕ್ಕ ಯಜಮಾನ್ರು ಯಾರು? ಏಯ್, ಏನು ಗೊತ್ತಿಲ್ದಂಗೆ ನಾಟಕ ಆಡ್ತಿದ್ಯೇನೋ? ನಿನಗೆ ಆಸ್ಪತ್ರೆಯಲ್ಲಿ ಒಂದ್ ಬೆಡ್ ರಿಸರ್ವ್ ಮಾಡಿಟ್ಟಿದ್ದೀವಿ, ತಿಳ್ಕೊ. ಥ್ಯಾಂಕ್ಸ್. ನೋಡಿ, ಆ ಕಡೆ ಮಡಕೆ ಅಂಗಡಿ ಇದೆ, ಈ ಕಡೆ ಹೂವಿನ ಅಂಗಡಿ ಇದೆ. ನೀನ್ ನನ್ ಮೇಲೆ ಹೊಡಿಯೋದು, ನಾನು ಹೋಗೋದ್ರ ಮೇಲೆ ಬೀಳೋದು. ಆ ಕಡೆ ಮಡಕೆ ಹೊಡೆದೋಗೋದು, ಈ ಕಡೆ ಹೂ ನಸ್ಕೋಗೋದು. ಪಾಪ ಅವ್ರಿಗೆಲ್ಲ ತುಂಬಾ ನಷ್ಟ ಆಗುತ್ತಲ್ವಾ? ಅಂದ್ರೆ ನೀನೇ ಹೋಗಿ ಆಸ್ಪತ್ರೆಯಲ್ಲಿ ಮಲಿಕೋತೀನಿ ಅಂತೀಯಾ? ಅದೇಗಾಗುತ್ತೆ. ನನಗೆ ಆಸ್ಪತ್ರೆ ಅಂದ್ರೆ ತುಂಬಾ ಅಲರ್ಜಿ. ಅದ್ರ ವಾಸನೆ ಕಟ್ರೆ ನನ್ಗಾಗಲ್ಲ. ಅವು ನಿಮ್ಮೂರಲ್ಲಿ ಮೈದಾನ ಯಾವ್ದಿಲ್ವಾ? ಪಕ್ಕದಲ್ಲಿ ಸುಡ್ಗಾಡಿದೆ, ಪರವಾಗಿಲ್ವಾ? ವಾವ್, ಇನ್ನ ಒಳ್ಳೇದಾಯ್ತು. ನೀವೇನಾದ್ರೂ ನನ್ನ ಹೊಡೆದಾಕಿದ್ರೆ ಅಲ್ಲೇ ನನ್ನ ಹೂತಾಕ್ಬಿಡ್ಬೋದು. ಅಕಸ್ಮಾತ್ ನಾನೇನಾದ್ರೂ ನಿಮ್ಮನ್ನ ತದಕಿದ್ರೆ? ಮನುಷ್ಯನಿಗೆ ಆಸೆ ಇರಬೇಕು, ಆದ್ರೆ ಇಷ್ಟೊಂದಿರಬಾರದು.
ಬಾಜು ಅಣ್ಣ ಬಾಜು ಅಮ್ಮ ಬಾಜು ಅಮ್ಮ ಬಾಜು ಹಳ ಸೈಕಲ್ಗೆ ಬ್ರೇಕ್ ಹೋದ್ರೆ ಏನು ಅಂತಾನೆ ಗೊತ್ತಿಲ್ವಲ್ಲಪ್ಪ. ಅಮ್ಮ ಪಕ್ಕಕ್ಕೆ ಹೋಗಿ ಅಮ್ಮ ಪಕ್ಕಕ್ಕೆ ಹೋಗಿ ಅಮ್ಮ ಬಾಜು ಅಮ್ಮ ಬಾಜು ಅಮ್ಮ ಬಾಜು ಅಮ್ಮ ಬಾಜು ಅಮ್ಮ ಬಾಜು ಅಮ್ಮ ಮನೆಗೆ ಹೇಳಿಗಲಿ ಬಂದಿಲ್ವಾ? ಹೋಗಿ ಮಡ್ಕೆತ್ಕೊಂಡು ಹೋಗಿ. ಒಂದ್ ಗಂಡಾಂತರದಿಂದ ತಪ್ಸ್ಕೊಂಡಾಯ್ತು, ಇನ್ನೊಬ್ಬ ಯಾವನ ಬರ್ತಾವನಲ್ಲಪ್ಪ ಬುದ್ಧಿ ಇಲ್ದನು. ರಸ್ತೆ ನಡ್ಕೊಂಡ್ ಬರದಾ? ರಸ್ತೆ ಇಲ್ಲದೆ ನಿನ್ ತಲವೆಲ್ಲ ನಡ್ಕೊಂಡ್ ಬರ್ಬೇಕು. ಏನು ನನಗೆ ಎದುರುತ್ತರ ಕೊಡ್ತಿದ್ಯಾ? ನೀನ್ ಯಾರ ಹತ್ರ ಮಾತಾಡ್ತಿದ್ಯಾ ಗೊತ್ತಾ? ಗೊತ್ತಿಲ್ಲ. ಬಂಗಾರಾಜು, ಮೋಹನ್ ರಾಜು, ನಾಗರಾಜು ಅಂತ 4 ಜನ ಅಣ್ಣ ತಮ್ಮದಿರಲ್ಲಿ ಈ ಕಡೆಯಿಂದ ಕೊನೆಯವನು, ಆ ಕಡೆಯಿಂದ ಮೊದಲನೇವನು, 4ನೇವನೇ ಧರ್ಮರಾಜ್, ಮಿಸ್ಟರ್ ಧರ್ಮರಾಜ್ ನಾನೇ. ಏನಯ್ಯ ನನ್ನ ಹೆಸರು ಹೇಳಿದ್ಮೇಲೂ ಆಗ ದುರ್ಗುಟ್ಕೊಂಡು ನೋಡ್ತಾ ಇದೀಯಾ? ಬರ್ತಾ ಬರ್ತಾ ಈ ಊರಿನಲ್ಲಿ ರೌಡಿಗಳು ಜಾಸ್ತಿ ಆಗೋದ್ರು. ಯಾವನೋ ಒಬ್ಬ ಹಣ್ಣಂಗಡೇನು ನಮ್ಮ ಅಣ್ಣನ ಕಡೆಯನ್ನ ಹೊಡೆದು ಹಣ್ಣುಗಾಯಿ ನೀರ್ಗಾಯಿ ಮಾಡಿ ಆಸ್ಪತ್ರೆಗೆ ಹಾಕವನಂತೆ. ಆ ನನ್ನ ಮಗನ ಹುಡುಕ್ತಾ ಇದ್ದೀನಿ, ಅವನೇನಾದ್ರೂ ಸಿಕ್ಕಿದ್ರೆ ಏನೋ ಮಾಡ್ತೀಯಾ? ಕೆಳಗಲ್ಲು ಮೇಲೂ ಸೇರ್ಸಿ ಇಟ್ಕೊಂಡ್ರೆ ಹೆಂಗ್ ಮಾತಾಡಕ್ಕಾಗುತ್ತೆ? ಹಣ್ಣಂಗಡಿ ವಿಷಯ ಮಾತಾಡಿದ ತಕ್ಷಣ ನಿನಗೆ ಶ್ವಾಸ ಬರ್ತಲ್ಲ, ನೀನ್ ಯಾರು? ಬೆಳಿಗ್ಗೆಯಿಂದ ಹಣ್ಣಂಗಡಿಯನ್ನ ಹುಡುಕ್ತಾ ಇದ್ದೀನಿ, ಅವ್ನು ಸಿಕ್ಕರೆ ಏನೋ ಕಿಸಿತೀನಿ ಅಂತ ಇದ್ದಿಲ್ಲ, ಅವ್ನು ನಾನೇ. ಹೌದಾ? ಗುರುವೆ, ಬೆಳಿಗ್ಗೆಯಿಂದ ಹಾರ ತಗೊಂಡು ಅಲ್ದಾಡ್ತಾ ಇದ್ದೀನಿ. ನಾನ್ ತಗೊಂಡಾಗ ಫ್ರೆಶ್ ಆಗಿತ್ತು, ಈಗ ಹೂವು ಬುದ್ರೋಗೆ ದಾರ ಮಾತ್ರ ಇದೆ. ಸದ್ಯ ಯಾರು ಇಲ್ವಲ್ಲ. ಹಣ್ಣಂಗಡಿ ಅವ್ರಿಗೆ ಜೈ. ಹೌದು, ನನಗೊಂದು ಅನುಮಾನ. ನಿಜವಾಗ್ಲೂ ನೀನು ಬಂಗಾರಾಜು ತಮ್ಮನ? ಏನ್ ಗುರುವೆ, ನಮ್ಮ ಅಪ್ಪ ಅಮ್ಮನ ಕೇಳೋ ವಿಷಯನ ನನ್ ಕೇಳ್ತಾ ಇದೀಯಾ? ಏನಯ್ಯ ಉಳ್ಳಾಗಡ್ಡೆ, ನಮ್ಮೂರಿಗೆ ಹೊಸದಾಗಿ ಇನ್ಸ್ಪೆಕ್ಟರ್ ಬರ್ತಾರೆ ಅಂದಿಯಲ್ಲ, ಅವ್ರ ಬಗ್ಗೆ ನಿನಗೇನಾದ್ರೂ ಗೊತ್ತೋ? ಬರೇ ಗೊತ್ತೇ ಅಂತ ಕೇಳ್ತೀಯಲ್ಲಯ್ಯ. ಏನು ಹೈಟು, ಏನು ವೆಯ್ಟು, ಒಳ್ಳೆ ಜೈಜಾಂಟಿಕ್ ಪರ್ಸನಾಲಿಟಿ ಕಣಯ್ಯ. ಅವ್ರು ನೋಡಿದ್ರೆ ಹುಲಿ ನೋಡ್ದಾಗಿರುತ್ತೆ, ಅವ್ರು ನಡೆದ್ರೆ ಸಿಂಹ ನಡೆದಾಗಿರುತ್ತೆ. ಒಳ್ಳೆ ಮಹಿಷಾಸುರ ಇದ್ದಂಗಿರ್ತಾರೆ. ಅದ್ ಸರಿ, ಇಷ್ಟ ಲೇಟ್ ಆದ್ರೂ ಇನ್ನು ಯಾಕೆ ಬಂದಿಲ್ಲ? ದಾರಿಲಿ ಏನಾದ್ರೂ ಆಕ್ಸಿಡೆಂಟ್ ಆಗೋಯ್ತು? ಶಕನ ನೋಡಿಯೋ ಸೋಮ ಅಂದ್ರೆ ಗೂಬೆ ನೋಡಿಯಲ್ಲೋ ಮಾವ ಅಂದಾಗೆ. ಯಾವನವನು ಅಲ್ಲಿ ನೋಡೋ, ಜೀಪು ಜೀಪು ಜೀಪು. ಹೊಸ ಹಳ್ಳಿಗೆ ಸ್ವಾಗತ ಇನ್ಸ್ಪೆಕ್ಟ್ರೆ. ಏನಿದಲ್ಲ? ಹೂವಿನ ಮಾಲೆ ಸರ್. ಆರ್ತಿ ತಟ್ಟೆ ಸರ್. ಇದನ್ನೆಲ್ಲ ಏರ್ಪಾಡು ಮಾಡಿರೋರು ಈ ಊರ್ನವರು ಅಥವಾ ಇವರು? ಇಂಥ ಕೆಲಸ ಮಾಡೋರೆಲ್ಲ ನಮ್ ಸೌಕರ್ಯ ಸರ್. ಶಟ್ ಅಪ್ ಏ ಕಾನ್ಸ್ಟೇಬಲ್. ಎಸ್ ಸರ್. ಇನ್ನೊಂದು 5 ನಿಮಿಷದಲ್ಲಿ ಈ ಗುಂಪನ್ನೆಲ್ಲ ಚದರಿಸ್ತೆ ಹೋದ್ರೆ ಲಾಠಿ ಚಾರ್. ಎಸ್ ಸರ್. ಯಾಕಂಗ್ ಕಿರ್ಚ್ಕೋತೀಯ? ಡ್ಯೂಟಿಲಿ ಅಲರ್ಟ್ ಆಗಿದ್ದೀನಿ ಸರ್. ಹೌದಲ್ವಾ ಹೌದಲ್ವಾ. ಈ ಹಾರಾನ ನಿಮ್ಗೆ ಯಾರು ಕುತ್ತಿಗೆಗಾದ್ರೂ ಹಾಕಿ. ಅಲ್ಲಮ್ಮ ತಾಯಿ, ಅವತ್ತು ಆ ನಾಗರಾಜ್ನಿಂದ ನಿನ್ನ ಕಾಪಾಡ್ನಲ್ಲ, ಅವತ್ತು ಬೇಡ, ಅಟ್ಲೀಸ್ಟ್ ಇವತ್ತು ಒಂದು ಥ್ಯಾಂಕ್ಸ್ ಕೂಡ ಹೇಳದೆ ಹೋಗ್ತಾ ಇದೆಯಲ್ಲ, ಇದು ನಿನ್ಗೆ ನ್ಯಾಯನಾ? ಏ ಬೀಡಯ್ಯ, ಮಹಾ ನೀನ್ ಮಾಡಿದ ಸಹಾಯ. ಆಗ ನೀನ್ ಬರ್ದೆ ಹೋಗಿದ್ರೆ ನಾನೇ ಅವನ್ ಮೈ ಮುಳನ ಪಟ್ಪಟ ಅಂತ ಮುರಿದು ಬಿಡ್ತಿದ್ದೆ. ಹಾ, ನಮ್ಮೂರಲ್ಲಿ ಕರಾಟೆ ಸಿನಿಮಾ ನೋಡ್ತೀನಿ ಗೊತ್ತಾ? ಇದೆಲ್ಲೋ ಯೋ, ನಿನಗೇನಾದ್ರೂ ಸಹಾಯ ಬೇಕಿದ್ರೆ ಕರಿ, ಬಂದ್ ಎಲ್ರು ಒಂದ್ ರೌಂಡ್ ಬಡ್ದು ಹೋಗ್ತೀನಿ. ಆಯ್ತಮ್ಮ ತಾಯಿ, ನಿನ್ನ ಅಡ್ರೆಸ್ ಫೋಟೋ ಕೊಟ್ಟೋಗು. ಅದ್ ಸರಿ, ನೀನ್ ಹ್ಯಾಕ್ ಕರಿಬೇಕು? ಈಶಾನ್ಯ ದಿಕ್ಕಕ್ಕೆ ತಿರ್ಕೊಂಡು 3 ಸಲ ಲಬೋ 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 ಅಂತ ಬಾಯ್ ಬಡ್ಕೋ, ನಾನ್ ಬರ್ತೀನಿ. ಲೇ ಗೌರಿ, ಬೆಳಿಗ್ಗೆ ನಾಷ್ಟ ಮಾಡಿದ್ ಯಾಕೋ ಸರಿ ಹೋಗ್ಲಿಲ್ಲ ಕಣೆ. ಹಸುವು ಕಿತ್ಕೊಂಡು ತಿಂತಾ ಐತೆ.
ಅಲ್ಲೋಡ್ರೆ ನಮ್ ಹಸಿವು ತೀರ್ಸಕ್ಕೆ ಅಂತಾನೆ ಶಿವ ಕಳ್ಸಿದನ್ ನೋಡಿ. ನೋಡ್ರೆ ಏಯ್ ಒಂದ್ ಕೆಲ್ಸ ಮಾಡೋಣ. ಅಯ್ಯೋ ಅಯ್ಯೋ ರೀ ನನ್ ಪ್ರಾಣ ಹೋಯ್ತು ರೀ. ನಾನು ರೀ ಅಲ್ಲ, ನನ್ನ ಹೆಸರು ಸೂರಿ ಅಂತ. ಏನಾಯ್ತು? ಹಾಳಾದ ಮುಳ್ಳು ನನ್ ಕಾಲ್ಗೆ ಚುಚ್ಕೊಂಡ್ಬಿಡ್ತು. ಮೆಲ್ಗೆ ಮೆಲ್ಗೆ. ಇದಕ್ಕೆ ತಲೆ ಮೇಲೆ ಊರೇ ಬಿದ್ದ ಕಿರ್ಚ್ಕೋತಾ ಇದೀಯ. ಏನ್ ಹಾಗೆ ನೋಡ್ತಾ ಇದೀಯಾ? ನೀನ್ ಶಕುಂತಲೇನೋ ಅಲ್ಲ, ನಾನ್ ದುಷ್ಯಂತನೂ ಅಲ್ಲ. ಏನೋ ಪಾಪ ಕಾಲು ಮುಳ್ಳು ಚುಚ್ಕೊಂಡಿದೀಯಲ್ಲ ಅಂತ ಸಹಾಯ ಮಾಡ್ದೆ ಅಷ್ಟೇ. ರೀ ನನ್ ಮೇಲ್ ಕೋಪನಾ? ಏನೋ ಅವತ್ ತಿಳಿದೆ ಹಾಗೆ ಮಾಡ್ದೆ ರೀ. ಇನ್ನೊಂದ್ಸತಿ ಮಾಡಲ್ಲ ರೀ, ಖಂಡಿತ ಮಾಡಲ್ಲ. ನನ್ ಮೇಲ್ ಕೋಪನೇನ್ರಿ? ದೇವಸ್ಥಾನದ ಹತ್ರ ಸುಮ್ನೆ ನಿಮ್ಮನ್ ತಮಾಷೆ ಮಾಡ್ದೆ ಅಷ್ಟೇ. ಆ ನಾಗರಾಜನ ಆಸ್ಪತ್ರೆ ಕಳ್ಸಿದ್ದಕ್ಕೆ ನಿಮಗ್ ತುಂಬಾ ಥ್ಯಾಂಕ್ಸ್. ಏನು ತಮಾಷೆನಾ? ಅವತ್ ನೀನ್ ಮಾಡಿದ್ ನೋಡಿ, ನೀನ್ ಕೊಬ್ಬು ಹೇಗೆ ಇಳಿಸೋದು ಅಂತ ನಾನ್ ಲೆಕ್ಕಾಚಾರ ಆಗ್ತಿದ್ದೆ. ಇಳಿತಾ? ಅದಕ್ಕೆ ಯಾಕೆ ಇಷ್ಟೊಂದು ಜೋರ ಕಿರ್ಚ್ಕೋತಾ ಇದೀಯಾ? ಏನೋ ಸ್ವಲ್ಪ ಮಟ್ಟಿಗೆ ಇಳ್ದಂಗ್ ಕಾಣುತ್ತೆ. ಇಳಿತಾ ಅಂತ ಕೇಳಿದ್ದು ನನ್ ಕೊಬ್ಬನಲ್ಲಯ್ಯ, ಮತ್ತೆ ನಿನ್ ಸೈಕಲ್ ಮೇಲಿರೋ ಬಾಳೆ ಗೊನೆನ. ಏನೇ ಚಿನ್ಕುಳಿ, ಬಾಳೆಹಣ್ಣು ಕದಿಯೋದು ಯಾವಾಗಿಂದ ಶುರು ಮಾಡ್ದೆ? ಇದು ನಿನ್ ಮಾತಿನ. ತಂದ್ಯಾ? ರಾಮು ಬಾ. ಯಾರು ನೀನು? ನಿಮ್ಗೋಸ್ಕರ ರಸದ ಔತಣ ಬಂದಿದೆ. ಬೇಕಾದ್ರೆ ಊಟ ಮಾಡಿ, ಬೇಡ ಅಂದ್ರೆ ಹೊರಗಡೆ ಹೋಗು ಅಂತ ಹೇಳಿ. ಅದ್ ಬಿಟ್ಟು ನೀನ್ ಯಾರು, ಯಾಕೆ ಬಂದೆ, ಎಲ್ಲಿಂದ ಬಂದೆ ಅನ್ನೋ ಪ್ರಶ್ನೆ ಯಾಕೆ? ನಾನೊಬ್ಬ ಪೊಲೀಸ್ ಆಫೀಸರ್, ಗೊತ್ತಾ? ಗೊತ್ತಿರೋದ್ರಿಂದಲೇ ಬಂದಿರೋದು. ನಾನ್ ಮನಸ್ಸು ಮಾಡಿದ್ರೆ ನಿನ್ನ ಒದ್ದು ಒಳಗೆ ಹಾಕ್ಬಲ್ಲೆ, ಗೊತ್ತಾ? ಇಷ್ಟು ದಿವಸ ಬಂದಿದ್ದವರೆಲ್ಲ ನನ್ನ ಮುದ್ದು ಮಾಡಿ ಒಳಗ್ ಕರ್ಕೊಂಡು ಹೋಗ್ತಿದ್ರೆ ವಿನಃ ಯಾರು ಒದ್ದು ಒಳಗ್ ಹಾಕ್ತೀನಿ ಅಂತ ಹೇಳ್ತಿರ್ಲಿಲ್ಲ. ಹೋಗ್ಲಿ, ನೀವಾದ್ರೂ ಅದನ್ನ ಮಾಡಿ. ಪರವಾಗಿಲ್ವೇ, ನೀನು ತುಂಬಾ ಧೈರ್ಯಶಾಲಿ. ನಿಮ್ ಮನೆ ಕೆಲಸದವಳಾಗಿದ್ಕೊಂಡು ನಿಮಗ್ ಬೇಕಾದ ಸೇವೆನೆಲ್ಲ ಮಾಡೋಣ ಅಂತ. ನನಗೆ ಸುಂದರವಾದ ಹೆಣ್ಣುಗಳು ಕಂಡ್ರೆ ತುಂಬಾ ಇಷ್ಟ ಅಂತ ನಿನಗೆ ಯಾರು ಹೇಳಿದ್ದು? ಓ ಐಸಿ, ಇದೆಲ್ಲ ನಿಮ್ ಕೈವಾಡನಾ? ಇನ್ಸ್ಪೆಕ್ಟರ್ ಮನೆ ಬಾಗಿಲು ತೆಗೆದಿತ್ತು. ಯಾರಾದ್ರೂ ಪುಂಡ್ರು ಪೋಖ್ರಿಗಳು ಒಳಗಡೆ ಬಂದಾರು ಅಂತ ಬಾಗಿಲು ಹಾಕೊಂಡು ಹೋಗೋಣ ಅಂತ ಬಂದೆ. ಅಂದ ಹಾಗೆ ತೀರ್ಥ ಪ್ರಸಾದ ವ್ಯವಸ್ಥೆ ಎಲ್ಲ ಸರಿಯಾಗಿದೆ ತಾನೆ? ಅಂದ್ರೆ ಶಿವರಾತ್ರಿ ಜಾಗರಣೆಗೆಲ್ಲ ತಯಾರು, ಇನ್ನು ಸ್ನಾನ ಮಾಡಿ ಪೂಜೆ ಮಾಡೋದೊಂದೇ ಬಾಕಿ ಅಂತ ನಿಮ್ಮ ಮಾತಿನ ಅರ್ಥ ಅಲ್ವೇ? ನಿಮ್ಮ ಸೇವೆಗೆ ನಾನು ಮೆಚ್ಕೊಂಡೆ. ಸರಿ, ಇದ್ರ ಹಿಂದೆ ಅಡಗಿರೋ ಗುಟ್ಟೇನು? ಏನಿಲ್ಲ ಸರ್, ಈ ಊರಲ್ಲಿ ಸೂರ್ಯ ಅಂತ ಒಬ್ಬ ಬಂದು ಹಣ್ಣಂಗಡಿ ಇಟ್ಕೊಂಡಿದ್ದಾನೆ. ಅವನು ಬಂದಾಗ್ಲಿಂದ ನಮ್ಮ ಎಲ್ಲಾ ಕೆಲಸಗಳಿಗೂ ಮುಳ್ಳಾಗ್ತಿದ್ದಾನೆ. ಆ ಮುಳ್ಳನ್ನ ಪಟಕ್ಕಂತ ಮುಳ್ಳ ಕಿತ್ತಾಕ್ಬೇಕು, ಹಣ್ಣನ್ನ ಲಬಕ್ಕಂತ ನುಂಗ್ಬೇಕು, ಆಮೇಲೆ ಅಂಗಡಿ ಫಿನಿಶ್. ನೀವಷ್ಟು ಮಾಡಿದ್ರೆ ಯು ಡೋಂಟ್ ವರಿ. ನೋಡಿ,
ಅವನೇನಾದ್ರೂ ಅಪರಾಧ ಮಾಡಿ ನಮ್ಮ ಕೈ ಸಿಕ್ಕಾಕೋಬೇಕು, ಆ ತರ ಏನಾದ್ರು ಉಪಾಯ ಮಾಡಿ ಆಮೇಲೆ ನಾವು ಅವನ್ನ ನೋಡ್ಕೋತೀವಿ. ಇನ್ನು ನೀವು ಜಾಗ ಖಾಲಿ ಮಾಡಿ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತಾಗಿರ್ಲಿಲ್ಲ, ಓ ಪ್ರೀತಿಯಲ್ಲಿ ಇರೋ ಸುಖ ಗೊತ್ತಾಗಿರ್ಲಿಲ್ಲ. ರಾಮು ಬಾ. ಏಯ್ ಬೇಗ ಮಾಡೋ. ಏ ರಂಗ, ಏನ್ ಯಜಮಾನ್ರೆ ಕಳ್ಬಟ್ಟಿ ಇಳಿಸೋದ್ ಬಿಟ್ಬಿಟ್ಟು ತರಕಾರಿ ವ್ಯಾಪಾರ ಶುರು ಹಚ್ಕೊಂಡ್ಬಿಟ್ಟಿದ್ದೀರಾ? ಎಲ್ಲಿ ಮೂಲಂಗಿ, ಬದನೆಕಾಯಿ, ನುಗ್ಗೆಕಾಯಿ ಯಾವ್ದು ಕಾಣಿಸ್ತಾನೆ ಇಲ್ಲ. ಏಯ್ ಇದು ನಿಜವಾದ ಕುಂಬಳಕಾಯಿ ಅಲ್ವೋ ಟಮ್ಮಿ. ಇದ್ರೊಳಗೆ ಸಾರಾಯಿ ತುಂಬಿಸಿ ಇವತ್ ರಾತ್ರಿನೇ ಆ ಹಣ್ಣು ತರಕಾರಿ ಮಾರೋ ಸೂರ್ಯ ಅಂಗಡಿಯಲ್ಲಿ ಇಟ್ಟು ಬನ್ನಿ. ಬೆಳಿಗ್ಗೆನೆ ಇನ್ಸ್ಪೆಕ್ಟರ್ ಜೊತೆ ಹೋಗಿ ಹಣ್ಣು ತರಕಾರಿ ಮಾರೋ ನೆವದಲ್ಲಿ ಕಳ್ಳ ಬಟ್ಟಿ ಸಾರಾಯಿ ಮಾರ್ತಾ ಇದ್ದಾನೆ ಅಂತ ಕೇಸ್ ರಿಜಿಸ್ಟರ್ ಮಾಡಿಸ್ತೀನಿ. ಕಡಿಮೆ ಅಂದ್ರು 3 ವರ್ಷ ಕಂಬಿ ಎಣಿಸ್ಬೇಕಾಗುತ್ತೆ. ಏನ್ರಿ ಹಣ್ಣಂಗಡಿ ಸೂರಿ ಮನೆ ಎಲ್ಲಿದೆ? ಗೊತ್ತಿಲ್ಲ. ಏನ್ರಿ ಹಣ್ಣಂಗಡಿ ಸೂರಿ ಮನೆ ಗೊತ್ತಾ? ಗೊತ್ತಿಲ್ಲ ಕಣಮ್ಮ. ಸೂರಿ ಮನೆ ಗೊತ್ತಾ? ಗೊತ್ತಿಲ್ಲ ಕಣಮ್ಮ. ನನ್ನೇ ಹುಡುಕ್ತಾ ಇದೀಯಾ? ಹಣ್ಣಂಗಡಿ ಸೂರಿ ನೀವೇನಾ? ಹೌದು. ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕು. ಏನು? ಹತ್ರ ಬನ್ನಿ, ಹತ್ರ ಬನ್ನಿ. ಯಜಮಾನ್ರೆ ಬೂದ್ ಗುಂಬಳಕಾಯಲ್ಲಿ ಸರಾಯಿ ತುಂಬಿ ಗಾಡಿಯೆಲ್ಲ ಲೋಡ್ ಮಾಡಾಯ್ತು. ಶಭಾಷ್, ಇವತ್ತಿಗೆ ನಾನು ವೈರಿ ನಿರ್ನಾಮ ಆದ. ಯಾಕೆ ಸುಮ್ಮನೆ ಹಾರಾಡ್ತಾ ಇದೀಯಾ? ಇನ್ನೂ ವಿಷಯನೇ ಪ್ರಾರಂಭ ಆಗಿಲ್ಲ. ಏಯ್ ನೀನಿಲ್ಲಿಗೆ ಹೇಗೋ ಬಂದೆ? ಏಯ್ ಮುಟ್ಟಾಳ, ಇಲ್ಲಿಗೆ ಯಾಕೆ ಬಂದೆ ಅಂತ ಕೇಳ. ಏಯ್ ಮುಗಿಸ್ರು ಇನ್ನ. ಡಾಕ್ಟ್ರೆ, ನನ್ನ ತಮ್ಮನ್ನ ಇಷ್ಟು ಬೇಗ ಗುಣಪಡಿಸಿದ್ದಕ್ಕೆ ನಿಮಗೆ ತುಂಬಾ ಥ್ಯಾಂಕ್ಸ್. ನಾನು ಹೋಗಿ ಬರ್ತೀನಿ ಡಾಕ್ಟ್ರೆ. ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬೇಡ ಕೂಸೆ. ನಿನ್ ಕೈ ಕಾಲು ಬಾವಲಿ ಹಾಗೆ ಅಲ್ಲಿ ಇಲ್ಲಿ ನೇತಾಡ್ತಾ ಇದೆ ಅಷ್ಟೇ. ನಿನ್ನ ಅಂಗಾಂಗಗಳನ್ನ ಯಾವ್ಯಾವ್ದನ್ನ ಎಲ್ಲೆಲ್ಲಿಟ್ಟು ಹೊಲಿಬೇಕು ಅನ್ನೋದ್ರೊಳಗೆ ನಾನು ಓದಿದ ಮೆಡಿಕಲ್ ಪಾಠ ಎಲ್ಲ ಮರ್ತೋಯ್ತು. ಇನ್ಮೇಲಾದ್ರೂ ಬೇರೆಯವ್ರ ಹತ್ರ ಬಾಲ ಬಿಚ್ಚದೇ ಇದ್ರೆ ನಿನಗೂ ಒಳ್ಳೇದು, ನನಗೂ ಒಳ್ಳೇದು. ನಾವು ಬರ್ತೀವಿ ಡಾಕ್ಟ್ರೆ. ಅಷ್ಟು ಮಾಡಿ.
ಯಾರೋ ಪಾಪ ದೊಡ್ಡ ಆಕ್ಸಿಡೆಂಟ್ ಅಂತ ಕಾಣುತ್ತೆ. ಬಹುಶಃ ಲಾರಿನೋ ಬಸ್ಸೋ ಹರಿದಿರ್ಬೇಕು. ಏಯ್, ಯಾರವರು? ನಿನ್ ಸಂಬಂಧಿಕ್ರೇನೋ? ನಮ್ಮಂತ ಬಡವ ಮೇಲೆ ಇಷ್ಟಾಗ್ತೇಲಿ ಬರುತ್ತೆ ಬುದ್ಧಿ. ನಿಮ್ ತಮ್ಮವರು, ನಮ್ಮ ಯಜಮಾನ್ರು, ಚಿಕ್ಕ ಯಜಮಾನ್ರು. ಅವನು ಹೊಡೆದವನು ಇನ್ಯಾರು? ಆ ಅಣ್ಣಂಗೆ ಅವನು. ಒಬ್ಬ ತಮ್ಮನ್ನ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋಗೋದೊಳಗೆ ಇನ್ನೊಬ್ಬನ ಹೊಡೆದ್ ಕಳಿಸಿದಾನ. ಅವನಿಗೊಂದು ಗತಿ ಕಾಣಿಸ್ಲೇಬೇಕು. ಏನು ಅವಸರ ಇಲ್ಲ ಅಣ್ಣ, ಇನ್ನೂ ಇಬ್ರು ಇದೀವಲ್ಲ. ನಮಗೂ ಗತಿ ಕಾಣಿಸಿದ ಮೇಲೆ ನಾವೆಲ್ಲರೂ ಸೇರಿ ಉಂಡುಂಡೆಯಾಗಿ ಅವನಿಗೊಂದು ಗತಿ ಕಾಣಿಸ್ಬೇಕು. ನಮ್ ತಿಥಿ ಆದ್ಮೇಲೆ ಅವನಿಗೊಂದು ಗತಿ ಕಾಣಿಸು. ಹೋಗಲೇ, ಗತಿ ಕಾಣಿಸ್ತಾನಂತ ಗತಿ.